ಒಂದೊಂದು ಸಲ ಏನಂತಂದರೆ ದೇವರ ವಾಕ್ಯ ಏನು ಮಾಡ್ತದಂತಂದರೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಂದು ಬಲ, ಒಂದು ಭರವಸೆ, ಒಂದು ನೀತಿ ಪ್ರತಿಯೊಂದನ್ನು ನಮಗೆ ಒದಗಿಸಿಕೊಡ್ತದೆ. ದೇವರಲ್ಲಿ ಇನ್ನೂ ಬಲವಾದ ನಂಬಿಕೆ ಇಡುವ ಹಾಗೆ ಮಾಡ್ತದೆ. ದೇವರ ಮುಖಾಂತರವನ್ನು ಶಕ್ತಿ ಹೊಂದುವ ಹಾಗೆ ಮಾಡ್ತದೆ. ದೇವರ ಆಶೀರ್ವಾದಗಳು ನಿಜಕ್ಕೂ ಬರ್ತದೆ ಅಂತಕ್ಕಂಥ ದೃಢವಾದ ನಂಬಿಕೆ ನಮ್ಮ ಹತ್ರ ಹುಟ್ಟುತ್ತದೆ. ನಾವು ಯೋಚನೆ ಮಾಡಬೇಕೇನಂತಂದರೆ, ಆರಾಧನೆಗೆ ಹೋಗೋದ್ರಿಂದ ಏನು ಲಾಭನಪ್ಪ, ಏನು ಲಾಭ ಇದೆ ಯೋಚಿಸ್ತೇವ ನಾವು? ಯೋಚಿಸೋದಲ್ಲ. ಇಲ್ಲಿ ಲಾಭ ಏನಿಲ್ಲ, ಲಕ್ಷಣ ಇದೆ. ಬರಬೇಕಾಯ್ತಂದ್ರೆ ಒಂದಿಷ್ಟು ಕಾಣಿಕೆ ತರಬೇಕಾ? ಕಾಣಿಕೆ ಒಂದಿಷ್ಟು ಕೊಟ್ಟು ಹೋಗ್ಬೇಕಾ? ಆದರೆ ನಮ್ಮ ವಿಚಾರ ಹೆಂಗಿರ್ತದೆ ಅಂತಂದರೆ, ನಾವು ಒಳ್ಳೆಯದನ್ನಾಗಿ ಒಳ್ಳೆಯದಕ್ಕೆ ಹೋಲಿಸಿಕೊಂಡು ನೋಡಿದ್ರೆ ಒಳ್ಳೆಯದಾಗ್ತದೆ, ಕೆಟ್ಟದಕ್ಕೆ ಯೋಚಿಸಿದರೆ ಅದು ಕೆಟ್ಟದಾಗ್ತದೆ. ಆದರೆ ನಿಜವಾಗಿಯೂ ನಾನು ಆಲಯಕ್ಕೆ ಹೋಗ್ತೇನೆ, ಒಂದು ಸಮೃದ್ಧಿಯ ಮನಸ್ಸು ನಾನು ಹೊಂದಿಕೊಂಡು ಬರ್ತೇನೆ, ಸಮಾಧಾನವನ್ನು ನಾನು ತೆಗೆದುಕೊಂಡು ಬರ್ತೇನೆ ಅಂತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಯೋಚನೆ ನಿಮ್ಮ ಹತ್ರ ಇರಬೇಕು. ಆಲಯಕ್ಕೆ ಬಂದಾಗ ನಾವೆಲ್ಲರೂ ಏಕಾಗ್ರತೆಯಲ್ಲಿ ಸತ್ಯವೇದದ ಮುಖಾಂತರವಾಗಿ ಬರ್ತಕ್ಕಂಥ ಪ್ರತಿಯೊಂದೊಂದು ವಾಕ್ಯ ಏನೇನು ನಡೆಸ್ತದೆ ನಿಮ್ಮ ಜೀವಿತದಲ್ಲಿ, ಅದು ದೊಡ್ಡ ಉದಾಹರಣೆಯಾಗಿರ್ತದೆ. ಆದರೆ ಕೂಡ ನಮ್ಗೆ ನೆನಪಿರೋದಿಲ್ಲ. ನಮ್ಮ ಜೀವಿತದಲ್ಲಿ ಅದನ್ನು ಅನುಭವಿಸಿರ್ತೀವಿ, ಆದರೆ ನಮಗೆ ನೆನಪಿರೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತೇನೆ ಅಂತಂದರೆ, ದೇವದೂತರ ಬಗ್ಗೆ ನಮಗೆ ಎಷ್ಟು ಮಟ್ಟಿಗೆ ಗೊತ್ತಿದೆ, ದೇವದೂತರು ಯಾರು, ದೇವದೂತರು ಎಲ್ಲಿರ್ತಾರೆ, ದೇವದೂತರ ಕಾರ್ಯ ಏನು, ನಮ್ಮ ಜೀವಿತದಲ್ಲಿ ಏನಿದೆ ಅಂತಂದರೆ, ನಾನು ಮನೆ ಬಿಡುವ ಪ್ರತಿಯೊಂದು ಸಂದರ್ಭದಲ್ಲಿ ಯಾವ ಕಾರ್ನಲ್ಲಿ ಕೂತ್ಕೊಳ್ತೇನೆ ಅಂತಂದರೆ, ಗಾಡಿಯನ್ನು ಸ್ಟಾರ್ಟ್ ಮಾಡಿರೋದಿಲ್ಲ, ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ತೇನೆ. ಅದು ನನಗೆ ರೂಢಾಗಿಬಿಟ್ಟಿದೆ, ರೂಢಿನೇ ಆಗಿದೆ, ನೆನಪೇ ಹೋಗೋದಿಲ್ಲ. ಕುಂತು ಕೂಡಲೇ ಟಕ್ ಅಂತೇಳಿ ಕಣ್ಣು ಮುಚ್ತೀನಿ. ನಾನು ಆಡೋ 2 ನುಡಿ ಅಥವಾ ನನಗೆ ಅವಶ್ಯ ಇದ್ದ 2 ನುಡಿಗಳನ್ನು ನಾನು ಮಾತನಾಡ್ತೇನೆ. ದೇವರೊಟ್ಟಿಗೆ ಮಾತನಾಡಿದ ನಂತರ ನನ್ನ ಜೀವಿತದ ಪ್ರತಿಯೊಂದೊಂದು ದಾರಿ ನೀನೇ, ಕಾಯ್ತಕ್ಕಂಥವನು ನೀನೇ, ಮುಟ್ಟಿಸ್ತಕ್ಕಂಥವನು ನೀನೇ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಗಾಡಿ ಬಿಡ್ತೀನಿ. ಈ ರೀತಿಯಿಂದ ಇರ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ನಾವು ತಿಳಿದುಕೊಂಡಿರುವ ಪ್ರಕಾರವಾಗಿ ಅನೇಕ ಸಲ ನಾನು ಆತನ ಸಹಾಯವನ್ನು ಹೊಂದಿದ್ದೇನೆ. ಬರೀ ನಾನೊಬ್ಬನೇ ಹೊಂದಿಲ್ಲ, ನೀವು ಕೂಡ ಹೊಂದಿದ್ದೀರಿ. ಆದರೆ ಅದನ್ನು ಟಾರ್ಗೆಟ್ ಮಾಡಿಲ್ಲ ಅಷ್ಟೇ. ನೀವು ಕೂಡ ನಿಮ್ಮ ಜೀವಿತದಲ್ಲಿ ಆತನ ಕೃಪೆ ಹೊಂದಿದ್ದೀರಿ, ಆತನ ಆಶೀರ್ವಾದ ಹೊಂದಿದ್ದೀರಿ, ಆತನ ಎಲ್ಲ ಪ್ರತಿಯೊಂದು ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ನಡೆದಿದೆ. ಆದರೆ ನೀವು ಗುರ್ತಿಡಿದಿಲ್ಲ ಅಷ್ಟೇ, ಗುರ್ತಿಡಿದಿಲ್ಲ. ಆದರೆ ನಾನು ಒಂದೊಂದಾಗಿ ನಾನು ಜ್ಞಾಪಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೂ ಕೂಡ ನಿಮ್ಮ ಜೀವಿತದ ಹಳೆಯ ನೆನಪುಗಳು ನಿಮ್ಮನ್ನು ಮರುಕಳಿಸ್ತದೆ ಅಂತ ಅನಿಸ್ತೇನೆ. ಯಾಕೆಂತಂದರೆ ಕಠಿಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಅಂತಹ ಸಂದರ್ಭದಲ್ಲಿ ನಿನ್ನ ಜೀವಿತ ಸ್ವಲ್ಪದರಲ್ಲಿ ಪಾರಾಯ್ತಲ್ಲ ಅಂತೇಳಿ, ಸ್ವಲ್ಪದರಲ್ಲಿ ಪಾರಾಯ್ತಲ್ಲ, ಹೆಂಗೆ ಪಾರಾಗ್ತದೆ? ಅಲ್ಲಿ ದೇವರ ಕಾರ್ಯ ಏನು? ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಏನಂತಂದರೆ, 91ನೇ ಕೀರ್ತನೆ 11ನೇ ವಚನದಲ್ಲಿ ನೋಡ್ರಿ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನೀ ಎಲ್ಲೆಲ್ಲಿ ಹೋಗ್ತಿದೆ, ದೇವರ ಕಾರ್ಯ ನೋಡ್ರಿ ಯಾವ ರೀತಿಯಿಂದ ಇರ್ತದೆ. ಇಂತಹವುಗಳನ್ನು ಅನೇಕರು ನಾವು ಅನುಭವಿಸಿದ್ದೀವಿ. ಒಂದೊಂದು ಸಲ ಗಾಡಿ ಮೇಲೆ ಆಕ್ಸಿಡೆಂಟ್ ಆದವ್ರು ಬಂದು ಹೇಳ್ತಾರೆ, ಏನು ಸರ್, ನಾನು ಹೋಗುವಾಗ ಲಾರಿ ಈ ಕಡೆ ಬೀಳಬೇಕಾಗಿದ್ದು ಈ ಕಡೆಗಿನ ಬಿದ್ದಿದ್ನಂತಂದರೆ ಆ ಲಾರಿ ನನ್ನ ಮೇಲೆ ಆಯ್ದು ಹೋಗ್ತಿತ್ತು. ಅನೇಕರು ಗಾಡಿ ಓಡಿಸ್ತಕ್ಕಂಥವ್ರಿಗೆ ಗೊತ್ತಿದೆ. ರೋಡ್ ಮೇಲೆ ಬಿದ್ದಾಗ ನಾನು ಎಂದೂ ಒಂದ್ಸಲ ಹೇಳಿದೆ ಏನಂತಂದರೆ, ಯಾರು ಅನಾಹುತದಲ್ಲಿ ಬೀಳ್ತೀರಿ ಅಂತಂದರೆ ಮತ್ತೆ ಪಟ್ನೆ ಹೇಳ್ಬೇಕು. ಒಂದು ವೇಳೆ ಎದ್ದಿಲ್ಲಪ್ಪ ಅಂತಂದರೆ ಹಿಂದಿನ ಇನ್ನೊಂದು ಅನಾಹುತ ಬಂದು ನಮ್ಮನ್ನು ನುಂಗಿ ಹಾಕಿಬಿಡ್ತದೆ. ಅಂತಹ ಸಂದರ್ಭದಲ್ಲಿ ದೇವದೂತರ ಕಾರ್ಯ ಅದು. ನಿನ್ನನ್ನು ಈ ಕಡೆ ಬೀಳಿಸೋದನ್ನು ಬಿಟ್ಟು ಈ ಕಡೆ ಬೀಳಿಸಿದೆಯಲ್ಲ ಅಂತಂದರೆ, ದೇವರು ದೇವದೂತನಿಗೆ ಅಪ್ಪಣೆ ಮಾಡಿದ್ದಾನೆ. ಅದಕ್ಕಾಗಿ ನಿನ್ನನ್ನು ಆ ಕಡೆ ಬೀಳಿಸದೆ ಈ ಕಡೆ ಬೀಳಿಸಿದ್ದಾನೆ, ನಿನ್ನನ್ನು ಅನಾಹುತದಿಂದ ತಪ್ಪಿಸಿದ್ದಾನೆ. ನಿಮ್ಮ ಜೀವಿತದಲ್ಲಿ, ಅನೇಕರ ಜೀವಿತದಲ್ಲಿ ಆಗಿದೆ ಇದು. ಆದರೆ ನಾವು ಜ್ಞಾಪಕ ಮಾಡೋದಿಲ್ಲ. ಇದು ದೇವರ ಕೃಪೆ, ದೇವರ ಮುಖಾಂತರವಾಗಿ ನಾನು ಉಳಿದುಕೊಂಡಿದ್ದೇನೆ ಅಂತೇಳಿ ಅದರ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕೆ ಹೇಳ್ತೇನೆ ಅಂತಂದರೆ, ದೇವರ ವಾಕ್ಯ ನಮಗೆ ಜ್ಞಾಪಕ ಬರ್ತದೆ. ಅದಕ್ಕೆ ಯೆಹೋವನು ಹೇಳ್ತಾನಂತೆ, ನೀನು ಹೋಗುವಲ್ಲೆಲ್ಲ ಯಾವಾಗ ನೀನು ಪ್ರಾರ್ಥನೆ ಮಾಡಿದಾಗ ಮಾತ್ರ ಸುಳ್ಳು ಹೇಳಕ್ಕೆ ಹೋಗ್ಬಿಡ್ರಿ. ಯಾವಾಗಲೂ
ಯಾವಾಗ ನೀನು ಹೋಗ್ತಿದ್ದಿ, ಯಾವಾಗ ನೀನು ಮನೆ ಬಿಡ್ತಿದ್ದಿ, ಯಾವುದನ್ನು ಒಂದು ಕಾರ್ಯ ಮಾಡುವುದಕ್ಕೆ ಆತನನ್ನು ನೀನು ನೆನೆಸ್ತಿದೆ ಅಂತಂದಾಗ ದೇವದೂತರಿಗೆ ಅಪ್ಪಣೆ ಕೊಡ್ತಾನಂತೆ, ಹೋಗು ನೀನು ಅಲ್ಲಿ ಅವರಿಗೆ ಬೆಂಗಾವಲಾಗಿರು, ಅವ್ರಿಗೆ ಯಾವುದೇ ಕೇಡು ಗಂಡಾಂತರಗಳು ಬಂದು ಒದಗದಂತೆ ಅವರನ್ನು ಸಂರಕ್ಷಣೆ ಮಾಡು ಅಂತೇಳಿ ದೇವದೂತರಿಗೆ ಅಪ್ಪಣೆ ಬಂದಿರ್ತಾರೆ. ಬಂದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ನಮ್ಮನ್ನು ಕಾವಲುಗಾರರನ್ನಾಗಿ ಕಾಯ್ತಾರೆ. ಆದರೆ ಕಾಣಂಗಿಲ್ಲ, ನೀವು ಎಂದು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಎಲ್ಲೇನ ಅಂತೇಳಿ. ಮತ್ತು ದೇವದೂತರ ಬಗ್ಗೆ ಕಲ್ಪನೆ ನಿಮ್ಮ ಹತ್ರ ಇರ್ಬೋದು. ಈ ಕಲ್ಪನೆ ಕೇಳಿದರೆ ದೇವದೂತರು ಹೆಂಗಿರ್ತಾರೆ ಅಂತ ಹೇಳಿದ್ರೆ ನೀವು ಚಲೋ ಹೇಳ್ತೀರಿ. ಹೆಂಗಿರ್ತಾರೆ ದೇವದೂತರು? ಬೆಳ್ಳಗಿರ್ತಾರೆ, ಹೌದಾ? ಮತ್ತೆ ಹೆಂಗಿರ್ತಾರೆ? ನಾವು ಕ್ರಿಸ್ಮಸ್ ಡ್ರಾಮಾದಾಗ ಮಾಡ್ತೀವಲ್ಲ, ಅದು ಕಲ್ಪನೆ ಅಷ್ಟೇ. ದೇವದೂತರು ಹಂಗಿಲ್ಲ ಅಂತೆ. ದೇವದೂತರಿಗೆ ರೆಕ್ಕೆಗಳು ಸಹಿತ ಇಲ್ಲಂತೆ. ಅವು ಒಂದು ಆತ್ಮಗಳು ಅಂತೆ, ಅವು ಒಂದು ಶಕ್ತಿಗಳಂತೆ. ಆದರೆ ದೇವರ ಹೇಳಿರ್ತಕ್ಕಂಥ ಕೆಲಸಗಳನ್ನು ಮಾತ್ರ ಮಾಡ್ತಾವಂತೆ, ಬೇರೆ ಯಾರು ಮಾತು ಅವು ಕೇಳೋದಿಲ್ವಂತೆ. ಅವಕ್ಕೆ ದೇವದೂತರು, ಆತನ ಹತ್ರ ದೇವದೂತರು ದೊಡ್ಡ ಸೈನ್ಯನೇ ಇದೆ ಅಂತೆ, ಅದು ಕೊನೆಯೇ ಇಲ್ಲಂತೆ. ಅಷ್ಟು ದೊಡ್ಡ ಸೈನ್ಯ ಇದೆ ಅಂತೆ. ಇಡೀ ಪ್ರಪಂಚವನ್ನು ಕಾಯ್ತಕ್ಕಂಥ ಜವಾಬ್ದಾರಿ ಆತನಿಗಿದೆಯಲ್ಲ. ಅದಕ್ಕಾಗಿ ಆತನು ಹೇಳ್ತಾನೆ ಏನಂತಂದರೆ, ಪ್ರತಿಯೊಬ್ಬೊಬ್ಬರು ಯಾರು ನನ್ನನ್ನು ಜ್ಞಾಪಕ ಮಾಡ್ತಾರೋ, ಯಾರು ನನ್ನನ್ನು ನೆನೆಸ್ತಾರೋ, ಯಾರು ನನ್ನನ್ನು ಗೌರವಿಸ್ತಾರೋ, ಯಾರು ನನ್ನಲ್ಲಿ ವಿಶ್ವಾಸವಿಟ್ಟಿದ್ದಾರೋ ಅವರಿಗೆ ದೇವದೂತರಿಗೆ ಅವರ ಮುಖಾಂತರವಾಗಿ ರಕ್ಷಣೆ ಸಿಗ್ತದೆ ಅಂತೇಳಿ. ನೀನು ಹೋಗುವಲ್ಲೆಲ್ಲ, ನೀನು ಎಲ್ಲಿಗೆ ಹೋಗ್ತಿದ್ದೆ ಅಲ್ಲಿಗೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ, ನಮ್ಮ ವಿಷಯವಾಗಿ ತನ್ನ ದೂತರಿಗೆ, ಯಾರಿಗೆ? ಒಬ್ಬ ಮನುಷ್ಯನ ಕಳಿಸೋದಿಲ್ಲ. ಈಗಿನ ಕಾಲದಾಗ ನೋಡ್ಬೇಕು, ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಮೋದಿಗೆ 14 ಮಂದಿ 15 ಮಂದಿ ಇರ್ತಾರೆ ಬಾಡಿ ಗಾರ್ಡ್. ನೀವು ನೋಡಿರೇ ಇಲ್ಲ, ಟಿವಿಯಾಗ ನೋಡಿರಿ ಕಪ್ಪನ್ ಡ್ರೆಸ್ ಹಾಕ್ಕೊಂಡಿರ್ತಾರೆ. ಅವನು ಮುಂದೆ ಬಿಡೋಂಗಿಲ್ಲ, ಸುತ್ತಮುತ್ತ ಹೊರದಿರ್ತಾರೆ. ಅವ್ನು ಕಾರ್ನಾಗ ಕುಂತು ಹೋಗ್ತಿರ್ತಾನೆ, ಅವ್ರ ಪಕ್ಕದಲ್ಲಿ ಓಡ್ತಾ ಇರ್ತಾನೆ. ಯಾಕೆ? ಜೀವ ಭಯ. ರಕ್ಷಣೆ ಬೇಕಾಗಿದೆ ಅವರಿಗೆ, ಈ ಲೋಕದ ರಕ್ಷಣೆ ಬೇಕಾಗಿದೆ. ಆದರೆ ನಮಗೆ ಬೇಡ ಈ ಲೋಕದ ರಕ್ಷಣೆ ನಮಗೆ ಬೇಡ. ಯಾರು ಕಾಯಬೇಕಾಗಿದೆ ನಮಗೆ? ದೇವದೂತರು ನಮಗೆ ಕಾಯಲಿಕ್ಕಿದ್ದಾರೆ, ದೇವದೂತರು ನಮಗೆ ರಕ್ಷಣೆ ಕೊಡಲಿಕ್ಕಿದ್ದಾರೆ. ಅದಕ್ಕಾಗಿ ದೇವದೂತರನ್ನ ಆತ ಏನು ಮಾಡ್ತಾನೆ ಅಂತಂದರೆ, ನಮ್ಮ ವಿಷಯವಾಗಿ ಹೇಳಿ, ಹೋಗು ನನ್ನ ಮಗನಿದ್ದಾನೆ, ಆತನು ನನ್ನ ಸೇವಕನಿದ್ದಾನೆ, ಆತನು ಹೋಗಿ ಪುನಃ ತನ್ನ ಮನೆಗೆ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ನಿನ್ನದು. ಹಂಗೆ ಹೇಳಿದ ಮೇಲೆ ಏನು ಮಾಡ್ತಾರೆ ದೇವದೂತರು? ಯಾವಾಗಲೂ ನಮ್ಮನ್ನು ಕಾಯ್ತಲೇ ಇರ್ತಾರೆ ಅಂತ ಹೇಳಿ. ದೇವದೂತರು ಯಾರಪ್ಪ ಅಂತಂದರೆ, ಅವರು ದೇವರ ಸೇವಕರು ಮಾತ್ರ, ಮತ್ತು ಅವರು ದೇವರ ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥವ್ರು ಮಾತ್ರ. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಇಬ್ರಿಯ ವಾಕ್ಯದಲ್ಲಿ ಹೇಳ್ತದೆ ನೋಡಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 14ನೇ ವಚನದಲ್ಲಿ ನೋಡೋಣ. ಇಬ್ರಿಯ 1:14 ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಊಳಿಗೆದ ಆತ್ಮಗಳೇ. ದೇವದೂತರು ಯಾರಂತಂದ್ರೆ ಅದಕ್ಕೆ ಉತ್ತರ ಇದೆ. ಇವರೆಲ್ಲರೂ ಏನಂತಂದರೆ ದೇವರ ಮಕ್ಕಳನ್ನು ಕಾಯ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು. ಈ ಲೋಕದಲ್ಲಿ ಕ್ರೈಸ್ತರನ್ನು ಕಾಯಲಿಕ್ಕೆ ಅವರು ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಯಾಕಂತಂದರೆ ಆತನ ಮುಖಾಂತರವಾಗಿ ಅಪ್ಪಣೆಯನ್ನು ಪಡೆದುಕೊಂಡು ಬಂದಿರ್ತಾರೆ. ಇಲ್ಲಿ ನಮ್ಮೆಲ್ಲರ ಜೀವಿತವನ್ನು ಅವರು ರಕ್ಷಣೆ ಮಾಡುವುದಕ್ಕಾಗಿ ಈ ಒಂದು ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ನಮಗೆ ಸಿಗ್ತದೆ. ಇಲ್ಲೇನಂತ ನಾನು ಹೇಳಿದ್ನಲ್ಲ, ದೇವದೂತರಿಗೆ ರೆಕ್ಕೆಗಳಿಲ್ಲ. ಏನಂತ ಹೇಳ್ತಾನೆ ಆತ? ಊಳಿಗದ ಆತ್ಮಗಳೆಲ್ಲವೂ ಇವು. ಊಳಿಗದ ಆತ್ಮಗಳೆಲ್ಲವೂ ಅಂದರೆ ನಮ್ಮನ್ನು ಕಾಯ್ತಕ್ಕಂಥ ಆತ್ಮಗಳು ಇವು. ಆದರೆ ಇವು ಬಂದು ಡೈರೆಕ್ಟಾಗಿ ನಮಗೆ ಅಪ್ರೋಚ್ ಮಾಡೋದಿಲ್ಲ, ಆದರೂ ಕೂಡ ಅವು ಕಾಣದ ರೀತಿಯಲ್ಲಿ ನಮ್ಮನ್ನು ನಡೆಸ್ತದೆ. ಮತ್ತು ದೇವದೂತರ ಕಾರ್ಯ ಏನಪ್ಪ ಅಂತಂದರೆ, ನಿಮಗೇನು ಗೊತ್ತದ ದೇವದೂತರ ಕಾರ್ಯ? ಕ್ರಿಸ್ಮಸ್ ಹಬ್ಬನ ಜ್ಞಾಪಕ ಮಾಡಿಕೊಡ್ರಿ. ಎಲ್ಲಿ ಬರ್ತಾನೆ ದೇವದೂತ? ಗಬ್ರಿಯೇಲ್ ದೇವದೂತ ಮೊದಲು ಮರಿಯಳಿಗೆ ಒಳ್ಳೆ ಶುಭ ವಾರ್ತೆಯನ್ನು, ಶುಭ ಸಂದೇಶವನ್ನು ತರ್ತಕ್ಕಂಥವನು. ದೇವರಿಂದ ಬರ್ತಕ್ಕಂತಹ ಸಂದೇಶವನ್ನು ಯಾರಿಗೆ ಮುಟ್ಟಿಸ್ಬೇಕಾಗಿದೆಯಲ್ಲ ಅವರಿಗೆ ಮುಟ್ಟಿಸ್ತಕ್ಕಂಥ ಅದರ ದೇವದೂತರ ಕೆಲಸ ಆಗಿದೆ. ಆವತ್ತಿನ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಭೂಮಿಗೆ ಬರಬೇಕಾಯ್ತಂತಂದರೆ ಯೆಹೋವ ದೇವರು ಆ ಮರಿಯಳಿಗೆ ಆರಿಸಿಕೊಂಡು ಮರಿಯಳಿಗೆ ಹೇಳ್ತಾನೆ ಏನಂತೇಳಿ, ನೀನು ಆಶೀರ್ವದಿಸಲ್ಪಟ್ಟವಳು,
ಯಾಕಂತಂದರೆ ಯೇಸು ಕ್ರಿಸ್ತನು ನಿನ್ನ ಗರ್ಭದಲ್ಲಿ ಹುಟ್ಟುತ್ತಾನೆ ಅಂತಂದ್ರೆ ಏನಂದಳು ಮರಿಯಾಳು? ನಿನ್ನಂತೆ ನೀನು ಅಂದ್ಕೊಂಡಂಗೆ ಆಗಲಿ ಅಂತ ಹೇಳಿದ್ರು. ನೋಡೋಣ ನಾವು ಅಂತೀವಿ ನೋಡೋಣ. ಏನಾದೈತೆ ನಮ್ಮ ಸಮಾಜ, ಏನಾದೈತೆ ನಮ್ಮ ಸಮಾಜ, ನಮ್ಮ ಸಭೆ? ಒಪ್ತೀವಿ ನಾವು? ಮದುವೆ ಆಗದೆ ಮಗುನ ಪಡ್ಕೊಳ್ಳೋದಂತಂದ್ರೆ ಯಾರು ಒಪ್ತೀವಿ ನಾವು? ಈ ಸತ್ಯವೇದದಲ್ಲಿರ್ತಕ್ಕಂಥದ್ದು ಎಲ್ಲ ಅಗಾಧವಾಗಿರ್ತಕ್ಕಂಥದ್ದೇ, ಎಲ್ಲದೂ ನಮ್ಮ ಯೋಚನೆಗೆ ಮೀರಿರ್ತಕ್ಕಂಥದ್ದೇ. ನಾವೆಲ್ಲರೂ ಯಾವಾಗಲೂ ಚಿಕ್ಕದಾಗಿ ಚೊಕ್ಕದಾಗಿ ಯೋಚನೆ ಮಾಡ್ತೇವೆ, ಗೌರವಕ್ಕಾಗಿ ಯೋಚನೆ ಮಾಡ್ತೇವೆ. ಆದರೆ ಆ ಅಮ್ಮ ಇಲ್ಲ. ಯಾವಾಗ ದೇವದೂತ ಬಂದು ನನಗೆ ಒಳ್ಳೆಯ ಈ ಸಂದೇಶ ಕೊಟ್ಟಿದ್ದಾನಂತಂದರೆ ಮದುವೆ ಆಗುವುದಕ್ಕೆ ನಿಶ್ಚಿತ ಆಗಿದೆ ಆ ಅಮ್ಮನಿಗೆ. ತನ್ನ ಗಂಡ ಯೇಸಪ್ಪ ಏನಾದರೂ ತಪ್ಪಾಗಿ ತಿಳ್ಕೊಳ್ತಾನೇನೋ ಅಂತಕ್ಕಂಥ ಪರಿವೆ ಕೂಡ ಇಲ್ಲ. ಯಾಕಂತಂದರೆ ಇದು ದೇವರ ಒಂದು ಸಂದೇಶವಾದ ಕಾರಣ ಆಕೆ ಒಪ್ಪಿಕೊಂಡು ಇವತ್ತಿನ ದಿವಸದಲ್ಲಿ ದೇವರ ಮಾತು ಕೇಳಿದರೆ ಇಡೀ ಪ್ರಪಂಚ ಆತನನ್ನು ಆರಾಧಿಸ್ತದೆ. ಒಂದು ವೇಳೆ ಒಪ್ಪಿಕೊಳ್ಳದೇ ಇದ್ದಿದ್ದರೆ ಆತ ಏನು ಒತ್ತಾಯ ಮಾಡ್ತಿರಲಿಲ್ಲ, ಹೋಗ್ಬಿಡು ಹೆಂಗಾದ್ರೂ ಮಾಡಿಬಿಡ್ತೀವಿ ನಾವು. ಆದರೆ ದೇವರ ಕಾರ್ಯ ಯಾರ ಮುಖಾಂತರ ಹೆಂಗೆ ನಡಿಬೇಕಾಗಿದೆ ಅದು ಹಂಗೆ ನಡೀತಾನೆ ಇರ್ತದೆ. ಆದರೆ ಒಪ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ದೇವರ ಕಾರ್ಯಕ್ಕಾಗಿ ನಿಮ್ಮನ್ನು ಯಾವಾಗಲೂ ಬಯಸ್ತಾ ಇರ್ತಾನೆ. ಯಾವಾಗಲೂ ಆತನ ಯೋಜನೆ ಈತನ ಮುಖಾಂತರವಾಗಿ ನಾನು ನಡೆಸಬೇಕಾಗಿದೆ. ದೇವರಿಗೆ ಮನಸ್ಸಿದೆ, ಇವತ್ತು ನನ್ನ ಮುಖಾಂತರವಾಗಿ ನೀವು ಸಂದೇಶವನ್ನು ಕೇಳಬೇಕಾಗಿದೆ. ಆತನಿಗೆ ಮನಸ್ಸಿದೆ, ಅದು ಆತನ ಯೋಚನೆಯಾಗಿದೆ. ಒಂದು ವೇಳೆ ನನ್ನ ಕೈಲಿ ಆಗೋದಿಲ್ಲ ರೀ, ನಾನು ಹೋಗೋದಿಲ್ಲ ಇಲ್ಲಿ ಸೊಲ್ಲಪುರ ಹೊಸಳಿಗೆ ಅಂತಂದರೆ ಬಿಟ್ಬಿಡು ಅಂತಾನಂತ. ಬಿಟ್ಬಿಡು, ಮತ್ತೊಂದು ಯಾವುದಾದ್ರೂ ಊರಿಗೆ ಕಳಿಸ್ತೀನಿ ನಿನ್ನ ಅಂತ. ಈ ರೀತಿಯಿಂದ ನಿಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬೊಬ್ಬರು ಯೋಚನೆ ಮಾಡಬೇಕು ಪ್ರಿಯರೇ. ಏನಂತಂದರೆ ದೇವರು ತಾನು ಉಪಯೋಗಿಸ್ತಕ್ಕಂಥ ಸಂದರ್ಭದಲ್ಲಿ ನೀವೆಂದಿಗೂ ನಿರಾಕರಿಸದಂತೆ ಆತನ ಕರೆಗೆ ಹೋಗೊಡಬೇಕಾಗಿದೆ. ಆತನ ಕರೆಗೆ ನೀವು ಹೋಗೊಡಬೇಕಾಗಿದೆ. ಕೀರ್ತನೆ ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನೀಗ ಓದಿರ್ತಕ್ಕಂಥ ವಾಕ್ಯ ನೋಡ್ರಿ, ಯಾರ್ದು ಓದಿದ್ವಲ್ಲ ನಾವು ಅರಸುಗಳ ಪುಸ್ತಕದಲ್ಲಿ? ಅರಸುಗಳ ಪುಸ್ತಕ ಅಷ್ಟು ಓದಿ ಅದರಲ್ಲಿ ಏನು ಗೊತ್ತಾಯ್ತು ನಮಗೆ? ಅಲ್ಲಿ ಎಲಿಯನ ಬಗ್ಗೆ ಅಲ್ಲಿ ಏನಾಗಿತ್ತು ಅಂತಂದರೆ, ಎಲಿಯನಿಗೆ ಸಾಕಾಗಿ ಹೋಗಿಬಿಟ್ಟಿತ್ತು, ಸೇವೆ ಮಾಡಿ ಸಾಕಾಗಿಬಿಟ್ಟಿತ್ತು. ಆತನು ಹೊಂಟೋದ, ಆತನು ದೇವರ ಮನುಷ್ಯನು, ಅವನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ, ಇದು ಎಲಿಷನ ಉದಾಹರಣೆ ನೋಡ್ರಿ ಮೊದಲನೇದಾಗಿ, ಆಮೇಲೆ ಅದನ್ನು ನೋಡೋಣ. 2ನೇ ಅರಸುಗಳ ಪುಸ್ತಕದಲ್ಲಿ 6ನೇ ಅಧ್ಯಾಯ 15ರಲ್ಲಿದೆ ನೋಡ್ರಿ. ಎಲಿಯನ ಶಿಷ್ಯ ಬೆಳಿಗ್ಗೆ ಎದ್ದು ಹೋದಾಗ ರಥಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದು. ಆಗ ಎಲಿಷನು ಹೇಳ್ತಾನೆ, ಅವನಿಗೆ ಹೆದರಬೇಡ, ಅವರ ಕಡೆಯವರೆಲ್ಲರಿಗಿಂತಲೂ ನಮ್ಮ ಕಡೆಯಲ್ಲಿ ಇರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ ಇವನು ನೋಡುವಂತೆ ಅವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನು ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡುವು. ಯುದ್ಧ ಮಾಡ್ತಕ್ಕಂಥ ಸನ್ನಿವೇಶ ಅದು. ಎಲೀಷಾ, ಆತನ ಸೇವಕ ಯಾರು? ಗೇಹಜಿ. ಎಲೀಷಾ ಮತ್ತು ಆತನ ಸೇವಕ ಗೇಹಜಿ ಇಬ್ಬರು ನಿಂತುಕೊಂಡಿದ್ದಾರೆ. ಎದುರಿನ ಪಾರ್ಟಿ ದೊಡ್ಡದಾಗಿದೆ. ನಿಂತು ನೋಡಿದಾಗ ಅವರ ರಥಗಳು ಜಾಸ್ತಿ ಇವೆ, ಅವರ ಮಿಲಿಟರಿ ಜಾಸ್ತಿ ಇದೆ, ಅವರ ಕುದುರೆ ದಳಗಳು ಜಾಸ್ತಿ ಇವೆ. ಅದನ್ನು ನೋಡಿದಾಗ ಅಯ್ಯೋ, ನನ್ನ ಹತ್ರ ಇಲ್ವಲ್ಲ, ನಾನು ಅವ್ರ ಜೊತೆಗೆ ಹೆಂಗೆ ಹೋರಾಡಿ ಜಯಿಸ್ಲಿಕ್ಕಾಗ್ತದೆ ಅಂತೇಳಿ ಎಲೀಷನಿಗೆ ಕೇಳಿದಾಗ, ನಿನಗೆ ಆಂತರ್ಯದ ಕಣ್ಣುಗಳಿಲ್ಲ, ನಿನಗೆ ಕಾಣ್ತದೆ ಈ ಲೋಕದಲ್ಲಿರ್ತಕ್ಕಂಥದ್ದು, ಈ ಲೋಕದ ಮಿಲಿಟರಿ ನಿನಗೆ ಕಾಣ್ತಾ ಇದೆ, ಈ ಲೋಕದಲ್ಲಿರ್ತಕ್ಕಂಥ ಸೈನ್ಯ ನಿನಗೆ ಕಾಣ್ತಾ ಇದೆ, ಎದುರುಗಡೆ ಇರ್ತಕ್ಕಂಥದ್ದು. ಆದರೆ ಆಂತರಿಕವಾಗಿ ನೋಡು ನೀನು, ಅದರಿಗಿಂತ ಹೆಚ್ಚಾಗಿ ನಮ್ಮ ಕಡೆ ಆ ಸೈನ್ಯದಕ್ಕಿಂತ ಹೆಚ್ಚಾಗಿ ನಮ್ಮ ಸೈನ್ಯ ಬಲವಾಗಿದೆ ಅಂತ ಹೇಳ್ತಾರೆ. ಆವಾಗ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ಆತ ಎಲೀಷಾ, ದೇವರೇ, ಈತನ ಆತ್ಮಿಕ ಕಣ್ಣುಗಳನ್ನು ನೀನು ತೆರೆ. ಸೋಲಿಗಾಗಿ ಆತನು ಭಯಪಡ್ತಾ ಇದ್ದಾನೆ, ನಮ್ಮ ಸೈನ್ಯವನ್ನು ಆತನಿಗಾಗಿ ತೋರಿಸು ಅಂತಂದಾಗ ಆವಾಗ ಅವನ ಕಣ್ಣುಗಳು ತೆರೆಯಲ್ಪಟ್ಟಾಗ ಹೇಳ್ತಾನೆ, ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ಯಾವಾಗ ಅಂತರದ ಕಣ್ಣು, ಯಾವಾಗ ಆತನಲ್ಲಿ ಬಲ ವಿಶ್ವಾಸ ಬೇಕಾಗ್ತದೆ, ಆತನಿಗೆ ಧೈರ್ಯ ಬೇಕಾಗ್ತದೆ, ಆವಾಗ ಪ್ರಾರ್ಥನಾ ಪೂರ್ವಕವಾಗಿ ಆತನು ಹೊಂದಿರತಕ್ಕಂಥ ಆ ಪವಿತ್ರ ಹೃದಯದ ಮುಖಾಂತರವಾಗಿ ಆತನು ನೋಡಿದಾಗ ಅನಿಸ್ತದೆ ಏನಂತಂದರೆ, ಇದೆಲ್ಲ ಏನು ಚಿಕ್ಕ ಸೈನ್ಯ, ನಮ್ಮನ್ನು ಎದುರಿಸಲಿಕ್ಕೆ ಯಾವುದು ಆಗೋದಿಲ್ಲ.
ಯಾಕಂತಂದರೆ ದೇವದೂತರ ಸೈನ್ಯನೇ ನನ್ನೊಟ್ಟಿಗಿದೆ ಅಂತೇಳಿ ಆತನು ಹೇಳುವಾಗ ಅದನ್ನು ನಿಜವಾಗಲೂ ಕಂಡು ಆತನು ಆನಂದಿಸ್ತಾನೆ ಅಂತೇಳಿ ಹೇಳ್ತದೆ. ದೇವದೂತರು ಸೇವಕರಿಗೆ ಸಹಾಯ ಮಾಡ್ತಾರೆ ಯಾವಾಗ? ಪ್ರತಿಯೊಬ್ಬೊಬ್ಬರಿಗೆ, ನನಗೂ ನಿನಗೂ ಕ್ರಿಸ್ತನ ಸೇವೆಯಲ್ಲಿ ಅಡಕವಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೂ ಸೇವಕರು ನಾವೆಲ್ಲರೂ ಸೇವಕರಿಗೆ ಏನು ಮಾಡ್ತಾನೆ ಅಂತಂದರೆ ದೇವರು ಯಾವಾಗಲೂ ಸಹಾಯ ಮಾಡ್ತಾನೆ. ಉದಾಹರಣೆಗೆ ನೋಡ್ರಿ, ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 8ನೇ ವಚನದಲ್ಲಿ 7ನೇ ವಚನ ಹೋದ್ರೆ, ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು, ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಳಿಗಳು ಕಳಚಿ ಬಿದ್ದುವು. ದೂತನು ಅವನಿಗೆ ನಡುಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ಏನೈತಿ ಇಲ್ಲಿ? ಪೇತ್ರನು, ಅವನು ದೇವರ ಸೇವಕನು, ಸುವಾರ್ತೆಯನ್ನು ಸಾರ್ತಕ್ಕಂಥವನು. ಆದರೆ ಹೆರೋದನ ಕಾಲದಲ್ಲಿ ಅದು ನಡೀತಾ ಇರಲಿಲ್ಲ, ನಿರ್ಬಂಧ ಇತ್ತು. ಈಗಲೂ ಕೂಡ ನಮ್ಮ ಕಾಲದಲ್ಲಿ ನಡೀತಾ ಇಲ್ಲ. ನಾವು ಬ್ಯಾಪ್ಟಿಸಮ್ ಮಾಡುವಪ್ಲೇ ಇಲ್ಲ, ನಮ್ಮನ್ನು ಇನ್ನೊಬ್ಬರನ್ನು ಪರಿವರ್ತನೆ ಮಾಡಿ ನಮ್ಮ ಧರ್ಮಕ್ಕೆ ತೆಗೆದುಕೊಳ್ಳುವಂತಿಲ್ಲ. ಇಂತಹ ಸಂದರ್ಭದಲ್ಲಿ ಆ ಪೇತ್ರನು ಮಾಡ್ತಕ್ಕಂಥ ಕಾರ್ಯವನ್ನು ನೋಡಿ ಹೆರೋದ ರಾಜ ಏನು ಮಾಡಿದನಂತಂದರೆ ಆತನನ್ನು ಹಿಡಿದು ಜೈಲಿಗೆ ಅಟ್ಟಿಬಿಟ್ಟು ಏನು ಮಾಡಿದನಂತಂದರೆ ಅವನ ನ್ಯಾಯ ವಿಚಾರಣೆಗೆ ನಾಳೆ ಮರುದಿವಸ ಆತನ ಹಿಡ್ಕೊಂಡು ಬರಬೇಕಾಗಿದೆ, ಅದಕ್ಕಾಗಿ ಈಗಲೇ ಸಿದ್ಧತೆ ಮಾಡಿಕೊಳ್ಳ್ರಿ ಅಂತೇಳಿ ಆತನಿಗಾಗಿ 2 ಸಿಪಾಯಿಗಳನ್ನು ಮತ್ತು ಇನ್ನೂ ಅನೇಕ ಮಿಲಿಟರಿಯನ್ನು ತಂದು ಆತನ ಕೈಗಳಿಗೆ ಕೊಳೆಗಳನ್ನು ತೊಡಿಸಿ ಆತನ ಕಾಯಲಿಕ್ಕೆ ಇಟ್ಟಂಥ ಸಂದರ್ಭದಲ್ಲಿ ಪೇತ್ರನ ಪ್ರಾರ್ಥನೆ, ಪೇತ್ರನ ಕಷ್ಟ, ಅವನ ಜೀವಿತ ದೇವರಿಗೆ ಗುರುತಾಗಿದೆ. ಆವಾಗ ತಾನು ತನ್ನ ದೂತರಿಗೆ ಅಪ್ಪಣೆ ಮಾಡ್ತಾನೆ, ನೀನು ಹೋಗಿ ಆತನನ್ನು ಬಿಡಿಸ್ಕೊಂಡು ಬರ್ರಿ ಅಂತಂದಾಗ ಅಲ್ಲಿ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾನೆ. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ಬಂದು ನಿಂತನು, ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಏಳು ಅಂತೇಳಿ ಹೇಳಿದ. ಆ ಸಂದರ್ಭದಲ್ಲಿ ಲೌಕಿಕವಾಗಿರ್ತಕ್ಕಂಥ ಯಾರಿಗೂ ಆ ದೂತರು ಕಾಣಂಗಿಲ್ಲ, ಅಲ್ಲಿರ್ತಕ್ಕಂಥ ಸಿಪಾಯಿಗಳಿಗೆ ಅವ್ರಿಗೆ ಕಂಡಿಲ್ಲ. ಅಲ್ಲಿ ಬಾಕಲಲ್ಲಿ ಇರ್ತಕ್ಕಂಥ ಸ್ಥಳಿಗಳು ಇರ್ತಕ್ಕಂಥ ಬಾಕಲಿಗೆ ನಿಂತಿರ್ತಕ್ಕಂಥ ಬರ್ಚಿ ಹಿಡ್ಕೊಂಡು ನಿಲ್ತಾರಲ್ಲ, ಅಂಥವ್ರಿಗೂ ಕೂಡ ಅದು ಕಂಡಿಲ್ಲ. ಆತನು ಸೀದಾ ನೇರವಾಗಿ ಪೇತ್ರನ ಬಳಿಗೆ ಹೋಗಿದ್ದಾನೆ. ಪೇತ್ರನ ಬಳಿಗೆ ಹೋದಾಗ ಆತನು ಇನ್ನೂ ಕನಸಿನಲ್ಲಿರುವಂಥ ಸ್ಥಿತಿಯಲ್ಲಿ ಆತನು ಬೆಳಕನ್ನು ಕಾಣ್ತಾನೆ. ಬೆಳಕನ್ನು ಕಂಡಾಗ ಆ ದೇವದೂತನು ಮಾಡ್ತಾನೆ, ಎದ್ದೇಳು, ನಾನು ನಿನ್ನ ಕರ್ಕೊಂಡು ಹೋಗ್ಬೇಕಾಗಿದೆ, ಎದ್ದೇಳು ಅಂತೇಳಿ ಆತನಿಗೆ ಚಪ್ಪಲಿ ಕೂಡ ಹಾಕ್ಕೊಳ್ತಾನಂತೆ. ಚಪ್ಪಲಿ ಹಾಕೋ, ನೀನು ನಡುಕಟ್ಟು ನಡಿ ಹೊರಗಡೆ ಹೋಗು ಅಂತೇಳಿ. ಈ ರೀತಿಯಿಂದ ದೇವರು ಆತನನ್ನು ಯಾವ ರೀತಿಯಿಂದ ಸಹಾಯ ಮಾಡಿದರು ಅಂತೇಳಿ. ದೇವದೂತರು ಯಾವಾಗಲೂ ಏನು ಮಾಡ್ತಾರೆ ಅಂತಂದರೆ ದೈವ ಸೇವಕರನ್ನಿಸಿಕೊಂಡಿರ್ತಕ್ಕಂಥ ದೈವತ್ವದಲ್ಲಿ ನಡೀತಕ್ಕಂಥ ನಿಮ್ಮನ್ನು ಮತ್ತು ನಮ್ಮನ್ನು ಯಾವಾಗಲೂ ಆತನ ಕಷ್ಟದ ಕಾಲದಲ್ಲಿ ಆತನು ನಮಗೆ ಸಹಾಯ ಮಾಡ್ತಾನೆ. ಯಾರ ಮುಖಾಂತರವಾಗಿ? ದೇವದೂತರ ಮುಖಾಂತರವಾಗಿ. 8ನೇ ವಚನ, ದೂತನು ಅವನಿಗೆ ನಡು ಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದು ಎಂದು ತಿಳಿಯದೆ, ಇದೇನು ಕನಸಿನ ಆದನಪ್ಪ ಅಂತೇಳಿ ಜೈಲಿನಲ್ಲಿದ್ದಾನೆ, ಅವನು ಕನಸು ಕಾಣ್ತಾನೆ ಹೊರಗೆ ಬರಬೇಕಾದ್ರೆ. ಅಂಥ ಪರಿಸ್ಥಿತಿಯಲ್ಲಿ ಇದು ನಿಜವಾಗಿ ನಡೆದು ಹೋಗಿದೆ, ಆತನಿಗೆ ಗೊತ್ತೇ ಇಲ್ಲ. 10ನೇ ವಚನ, ಅವರು ಮೊದಲನೆಯ 2ನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ತೆರೀತು ಅಂತೇಳಿ. ಎಷ್ಟು ಅದ್ಭುತ ನೋಡ್ರಿ ಇದು. ಈ ದೇವದೂತರು ಬಂದಾಗ ಈ ಲೋಕದ ಸಿಪಾಯಿಗಳು ಮಿಲಿಟರಿಗಳು ಏನು ಕೆಲಸ ಮಾಡೋದಿಲ್ಲ ಅಂತಾರೆ. ಅವ್ರಿಗೆ ಕಾಣೋದನ್ನು ಕಾಣಂಗಿಲ್ಲ. ಬಾಕಲು ತಾನಾಗಿ ತೆರೀತದೆ. ಬಾಕಲು ತಾನಾಗಿ ತೆರೆದ ನಂತರ ಅವ್ರು ಏನು ಮಾಡ್ತಾರೆ ಅಂತಂದರೆ ಹೋಗಿಬಿಡ್ತಾರೆ ಹೊರಗಡೆ. ಹೋಗಿ ಬಿಟ್ಟಾಗ ಅವ್ರನ್ನ ಹುಡುಕ್ಸಕ್ಕೆ ಸಹಿತ ಪ್ರಯತ್ನ ಮಾಡಿದನೋ ಬಿಟ್ಟನೋ ಗೊತ್ತಿಲ್ಲ. ಆದರೆ ಅಲ್ಲಿಂದ ಪಾರಾಗಿ ಪೇತ್ರನು ಬೇರೆ ಕಡೆ ಹೋಗಿ ತಾನು ಜೀವನವನ್ನು ಕಟ್ಟಿಕೊಳ್ತಾನೆ. ಈ ರೀತಿಯಿಂದ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಏನಂತಂದರೆ, ಪ್ರತಿಯೊಂದೊಂದು ಸಂದರ್ಭದಲ್ಲಿ ದೇವರನ್ನು ನಾವು ಪ್ರಾರ್ಥನೆಯ ಮುಖಾಂತರವಾಗಿ ಸಂದರ್ಶಿಸಬೇಕಾಗಿದೆ. ನಾವು ಆತನನ್ನು ಪ್ರಾರ್ಥನೆಯ ಮುಖಾಂತರವಾಗಿ ನಮ್ಮ ಬೇಡಿಕೆಗಳನ್ನು ಆತನ ಮುಂದೆ ಇಡಬೇಕಾಗಿದೆ. ಯಾಕೆಂತಂದರೆ ಈಗಿನ ಈ ಕಠಿಣಕರವಾಗಿರ್ತಕ್ಕಂಥ ಕಾಲ, ಯಾರು ಮನೆಯಿಂದ ಹೊರಗೆ ಹೋಗಿ ಪುನಃ ನಾವು ಮನೆಗೆ ಮುಟ್ತೀವಿ ಅಂತ ಗ್ಯಾರಂಟಿನೇ ಇಲ್ಲದಂಥ ಪರಿಸ್ಥಿತಿ ಇದೆ. ಎಲ್ಲಾದರೂ ನಾವು ರೋಡಿಗೆ ಹೋಗ್ಬೇಕಾಗಿದೆ, ಯಾವುದೋ ಗಾಡಿ ಬಂದು ಆಯ್ತದೆ. ಎಲ್ಲಾದರೂ ನಾವು ಹೋಗ್ಬೇಕಾಗಿದೆ, ಎಲ್ಲಿಂದೋ ಬಿದ್ದು ಈ ಹಳ್ಳ ಬಂದು ನಮ್ಮನ್ನು ಹೊಡ್ಕೊಂಡು ಹೋಗ್ತದೆ.
ಈ ರೀತಿಯಲ್ಲಿ ಇರ್ತಕ್ಕಂಥ ನಮ್ಮ ಜೀವಿತಕ್ಕೆ ಯಾವಾಗಲೂ ದೇವರು ಏನು ಮಾಡಿರ್ತಾನೆ ಅಂತಂದರೆ ದೇವದೂತರ ಕಾವಲು ನಮಗಿಟ್ಟಿರ್ತಾನೆ. ಯೇಸುವಿನ ಜನನದ ಸಂದರ್ಭದಲ್ಲಿ ದೇವದೂತನು ಬಂದು ಒಂದು ಸಂದೇಶವನ್ನು ಕೊಟ್ಟನು. ಆ ಸಂದೇಶ ಕೊಟ್ಟ ನಂತರ ಈ ದೂತರ ಕೆಲಸ ಏನಾಯ್ತು? ಈಗ ದೇವರ ಸೇವಕರನ್ನು ಕಾಪಾಡೋದಾಯ್ತು, ದೇವರ ಸಂದೇಶ ತರ್ತಕ್ಕಂಥದ್ದಾಯ್ತು, ದೇವರು ಹೇಳಿರ್ತಕ್ಕಂಥ ಮಾತನ್ನು ಅವರು ಕೇಳಬೇಕಾದದ್ದಾಯ್ತು. ಆಮೇಲೆ ಇನ್ನೂ ಒಂದು ವಚನ ಏನಿದೆ ಅಂತಂದರೆ ದೇವರನ್ನು ಹೊಗಳ್ತಕ್ಕಂಥ ಕಾರ್ಯ ಅವ್ರದ್ದಾಗಿದೆ. ಯಾವಾಗಲೂ ಅವ್ರು ಏನು ಮಾಡ್ತಾರೆ ಅಂತಂದರೆ ದೇವರನ್ನು ಹೊಗಳ್ತಾರೆ. ಲೂಕ 2 ದೇವರನ್ನ ಮಹಿಮೆ ಪಡಿಸ್ತಕ್ಕಂಥದ್ದು. 2:14 ವಚನ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಬೇಕಂತಂದರೆ ದೇವದೂತರು ದೇವರನ್ನು ಯಾವ ರೀತಿಯಿಂದ ಕೊಂಡಾಡ್ತಾರೋ ಅದೇ ಪ್ರಕಾರವಾಗಿ ನಮ್ಮಿಂದ ಕೊಡಲು ದೇವರು ಆತನನ್ನು ಕೊಂಡಾಡ್ತಕ್ಕಂಥದ್ದನ್ನು ಆತನು ಬಯಸ್ತಾನೆ. ಯಾಕಂತಂದರೆ ಆತನನ್ನು ಮಹಿಮೆ ಪಡಿಸಬೇಕಂತಂದರೆ ಆತನನ್ನು ಸಂತೋಷ ಪಡಿಸಬೇಕು. ಯಾವ ರೀತಿಯಿಂದ ಸಂತೋಷ ಪಡಿಸಬೇಕು? ಕಾಣಿಕೆ ಕೊಟ್ಟರೆ ದೇವರು ಎಂದೂ ಸಂತೋಷ ಪಡೋದಿಲ್ಲ. ನಾವು ನೀತಿಯ ಮಾರ್ಗದಲ್ಲಿ ನಡೆಯುವವರಾಗಿರಬೇಕು. ಆತನು ಹೇಳಿರ್ತಕ್ಕಂಥ ಎಲ್ಲ ಕಟ್ಟಳೆಗಳನ್ನು ಪಾಲಿಸುವವರಾಗಿರಬೇಕು. ನಾವು ನಿತ್ಯವಾಗಿ ಆತನನ್ನು ದಿನಕ್ಕೆ ಒಂದಾವರ್ತಿಯಾದರೂ ಆತನನ್ನು ಪ್ರಾರ್ಥಿಸ್ತಕ್ಕಂಥ ಗೋಜಿಗೆ ಹೋಗಿರಬೇಕು. ಅದಕ್ಕಾಗಿ ಈ ರೀತಿಯಿಂದ ಇರ್ತಕ್ಕಂಥ ನಮ್ಮ ಜೀವಿತ ಏನು ಮಾಡ್ತಾನೆ ಅಂತಂದರೆ ಆತನು ಯಾವಾಗಲೂ ನಮ್ಮನ್ನು ಕನಿಕರಿಸುವವನಾಗಿದ್ದಾನೆ. ಮತ್ತಾಯ 18:10 ವಚನದಲ್ಲಿ ಒಂದು ವಾಕ್ಯ ಬರೆದಿದೆ ನೋಡ್ರಿ. ಮತ್ತಾಯ 18:10, ಈ ಚಿಕ್ಕವರಲ್ಲಿ ಒಬ್ಬನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿರುವ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿರ್ತಾರೆ. ದೇವದೂತರು ಏನು ಮಾಡ್ತಾ ಇರ್ತಾರೆ? ಯಾವಾಗಲೂ ದೇವರನ್ನು ನೋಡ್ತಾ ಇರ್ತಾರೆ. ಯಾಕೆ ನೋಡ್ತಾ ಇರ್ತಾರೆ? ಈ ಭೂಲೋಕದ ಜನರಿಗೆ, ತನ್ನ ಮಕ್ಕಳಿಗೆ, ತನ್ನ ಸೇವಕರಿಗೆ ಏನಾದರೂ ಕಷ್ಟ ಬಂದಾಗ, ಪ್ರಾರ್ಥನಾ ಮನವಿ ದೇವರಿಗೆ ಬಂದಾಗ ದೇವರು ಅಪ್ಪಣೆ ಕೊಡ್ತಾನೆ. ಹೋಗ್ರಿ ದೇವತ್ರೆ, ಅಲ್ಲಿ ಹೋಗ್ರಿ, ಆತನನ್ನು ಕಾಪಾಡ್ರಿ, ಅಲ್ಲಿ ಹೋಗ್ರಿ, ಅವ್ರ ಕಷ್ಟದಿಂದ ಪಾರು ಮಾಡ್ರಿ ಅಂತೇಳಿ ದೇವದೂತರು ಆತನ ಮಾರಿನೇ ನೋಡ್ತಿರ್ತಾರಂತೆ. ಯಾವಾಗಲೂ ಆತನಿಗೆ ಮಹಿಮೆ ಪಡಿಸೋದಲ್ಲದೆ, ಆತನನ್ನು ಜಯಘೋಷ ಮಾಡಿದ್ದಲ್ಲದೆ, ಯಾವಾಗಲೂ ಆತನ ಬಾಯಿಯಿಂದ ಏನು ಬರ್ತದೆ ಆ ಮಾತನ್ನು ಕೇಳುವುದಕ್ಕೆ ಅವರು ಯಾವಾಗಲೂ ಆ ಕಡೆ ನೋಡ್ತಾ ಇರ್ತಾರೆ. ಏನಂತೇಳಿ ದೇವರು ಅಪ್ಪಣೆ ಯಾರಿಗೆ ಕೊಡ್ತಾನಂತಂದರೆ ಆ ಕಾರ್ಯ ನಾನು ಮಾಡಲಿಕ್ಕೆ. ಆಗ ಮತ್ತೆ ಏನು ಮಾಡ್ತಾರೆ ಅಂತಂದರೆ ಆ ದೇವದೂತರು ನಮ್ಮನ್ನು ಉಪಚಾರ ಮಾಡ್ತಾರೆ. ಪ್ರತಿಯೊಬ್ಬೊಬ್ಬನು ಉಪಚಾರ ಮಾಡ್ತಾರೆ. ಉಪಚಾರ ಯಾವ ರೀತಿಯಿಂದ ಮಾಡ್ತಾರೆ? ಅದಕ್ಕೊಂದು ಉದಾಹರಣೆ ನೋಡ್ರಿ. ಮತ್ತಾಯ 4:11 ವಚನದಲ್ಲಿ ನೋಡೋಣ. ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ದೇವದೂತರು ಯಾರಿಗೆ ಉಪಚಾರ ಮಾಡಿದರು? ಯೇಸು ಕ್ರಿಸ್ತನಿಗೆ. ಯಾಕಂತಂದರೆ ಆತನು ಕಷ್ಟದಲ್ಲಿದ್ದ, ಆತನು ಉಪವಾಸದಲ್ಲಿದ್ದ. ಉಪವಾಸ ಇದ್ದಂಥ ಸಂದರ್ಭದಲ್ಲಿ ಸೈತಾನನ ಕಿರಿಕಿರಿ. ಬಾರೋ, ನಿನ್ನ ದೇವ್ರ ಮಗನಲ್ಲ, ಬಾ, ನಿನ್ನ ಹತ್ರ ಭಾಳಷ್ಟು ಶಕ್ತಿ ಇದೆಯಲ್ಲ, ನೋಡು ನೀನು ಯಾವ ರೀತಿಯಿಂದ ರಕ್ಷಣೆ ಪಡ್ಕೊಳ್ತಿ. 3 ಪ್ರಶ್ನೆಗಳನ್ನು ಮಾಡ್ತಾನೆ. ಆತನಿಗೆ ಸಿಟ್ಟು, ಕೋಪ ಏನೂ ಇಲ್ಲದಂತೆ ಆತನನ್ನು ಸಮಾಧಾನದಿಂದ ದೂರ ಸರಿಸ್ತಾನೆ. ಸೈತಾನ, ನೀನು ಹೋಗ್ಬಿಡು, ನಿನ್ನ ದೇವರಾಗಿರ್ತಕ್ಕಂಥವ್ ನೀನು ಪರೀಕ್ಷೆ ಮಾಡಬಾರ್ದು, ಹೋಗ್ಬಿಡು ಅಂತೇಳಿ ಎಷ್ಟು ಅದ್ಭುತವಾಗಿ ಹೇಳ್ತಾನೆ. ಬಾಯಿ ಗುಡಿ ಮೇಲೆ ನೀನು ದುಮ್ಕು ತೆಳಗೆ ದೇವ್ರು ನಿನಗೆ ಅಪ್ಪಣೆ ಕೊಡ್ತಾನೆ. ಇಂಥ ಸಂದರ್ಭದಲ್ಲಿ ಕೊಡೋದಿಲ್ಲ, ನೀನು ಹೋಗಂತೇಳಿ. ಅದಾದ ನಂತರ ಆತನ ಹಸಿದು ಬಳಲಿದ್ರಿಂದ ಅಲ್ಲಿ ಏನು ಮಾಡ್ತಾರೆ? ಮತ್ತೆ ದೇವದೂತರು ಬರ್ತಾರೆ. ದೇವದೂತರು ಬಂದು ಆತನನ್ನು ಏನು ಮಾಡ್ತಾರೆ? ಉಪಚಾರ ಮಾಡ್ತಾರೆ ಅಂತೇಳಿ. ಇದೇ ಪ್ರಕಾರವಾಗಿ ಎಲಿಯನ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಎಲಿಯ ಹಳೆಯ ಒಡಂಬಡಿಕೆಯಲ್ಲಿ ನಾವು ಓದಿದ್ವಲ್ಲ, 1ನೇ ವರ್ಷ 19 4ನೇ ವಚನ 4-5ನೇ ವಚನದಲ್ಲಿ ನೋಡ್ರಿ. ಎಲಿಯನು ಉಪವಾಸದಿಂದ ನಡೆದು ಸಾಕಾಗಿ ಹೋದಂಥ ಸಂದರ್ಭದಲ್ಲಿ ಒಂದು ದಿನ ನಡೆದು ಹೋಗಿ ಒಂದು ಅಡವೆಯಲ್ಲಿ ಆತ ಏನು ಮಾಡಿದ, ಒಂದು ಜಾಲಿ ಗಿಡದ ಕೆಳಗೆ ಮಕ್ಕೊಂಡ್ಬಿಟ್ಟಿದ್ದ. ಅಲ್ಲಿ ಕುಂತು ಬೇಡ್ಕೊಳ್ತಾನಂತೆ, ಸ್ವಾಮಿ, ಈ ಜೀವನ ಸಾಕಾಗಿಬಿಟ್ಟಿದೆ, ನನಗೆ ಈ ಜೀವನ ಸಾಕಾಗಿಬಿಟ್ಟಿದೆ, ನನ್ನನ್ನು ನೀನು ತೆಗೆದುಕೊಂಡು ಹೋಗಿಬಿಡು ಅಂತೇಳಿ ಅಂತಂದಾಗ ಆತನಿಗೆ ಬೇಸರ ಬಂದಿರತಕ್ಕಂಥ ಸಂದರ್ಭದಲ್ಲಿ, ಅಶ್ವೆ ಆಗಿದೆ, ಊಟಕ್ಕಿಲ್ಲ, ನಡಿಲಿಕ್ಕೆ ತ್ರಾಣ ಇಲ್ಲ, ಅಂಥ ಸಂದರ್ಭದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾನೆ, ನನ್ನಿಂದ ಈ ಜೀವ ತೆಗೆದುಬಿಡು. ಯಾಕಂತಂದರೆ ನಾನು ನಮ್ಮ ಜನಾಂಗದವರಿಗಿಂತ, ನನ್ನ ಹಿರಿಯವರಿಗಿಂತ ನಾನು ಅಷ್ಟು ಒಳ್ಳೆಯವನಲ್ಲ.
ನನಗಿಂತ ಯಾರು ಒಳ್ಳೆಯವರು? ನನಗಿಂತ ನನ್ನ ಹಿರಿಯರೇ ಒಳ್ಳೆಯವರು. ಅವರೇ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ನಾವು ಹೇಳ್ತೀವಿ ಏನಂತಂದರೆ, ನಮ್ಮ ಅಪ್ಪರು ಏನು ಮಾಡಿಲ್ಲ ಅಂತೀವಿಲ್ಲ. ನಮ್ಮ ತಾತನ ಕಾಲ ಏನು ಮಾಡಿಲ್ಲ ಅವ್ರು, ಹೀಗೆ ನಾವು ಮಾಡಿದ್ದೇ ಸಂಸಾರ. ಅನೇಕರು ಹೇಳ್ತಕ್ಕಂಥದ್ದು ಇಲ್ಲ, ಅದು ದೈವತ್ವ ಅಲ್ಲ. ಇಲ್ಲಿ ಹೇಳ್ತಾನೆ ಎಲಿಯನು, ನಾನು ನಮ್ಮ ಹಿರಿಯರಿಗಿಂತಲ ಅಷ್ಟು ಉತ್ತಮ ನಾನಲ್ಲ, ನನಗಿಂತ ಶ್ರೇಷ್ಠರು ಅವರು ಅಂತಂದಾಗ 5ನೇ ವಚನದಲ್ಲಿ ನೋಡ್ರಿ, ಅಲ್ಲ ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಸಾಕಾಗಿ ಬೇಸತ್ತು ಆತ ನಿದ್ರೆ ಮಾಡಿದನು. ಅಲ್ಲಿ ಏನು ಮಾಡ್ತಾನೆ ನೋಡ್ರಿ ಮುಂದೆ, ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಎಂತಹ ಸಂದರ್ಭ ನೋಡ್ರಿ ಅದು. ಅಂತಹ ಸಂದರ್ಭದಲ್ಲಿ ಒಂದು ದಿವಸ ನಡೆದಿದ್ದಾನೆ ಕಾಡಿನಲ್ಲಿ, ಒಂದು ದಿವಸ ನಡೆದು ಆ ಜಾಲಿ ಗಿಡದ ಕೆಳಗೆ ಮಲಗಿದಾಗ ದೇವರ ಸೇವಕರ ಕೂಗು ಯಾವಾಗಲೂ ದೇವರು ಎಲ್ಲಿದ್ದರೂ ಕೂಡ ಕೇಳ್ತಾನೆ. ಆ ಸಂದರ್ಭದಲ್ಲಿ ತನ್ನ ದೂತನನ್ನು ಕಳಿಸ್ತಾನೆ, ಇಲ್ಲಿಗೆ ರೊಟ್ಟಿ ನೀರು ಸಂಗಟ ಕಳಿಸಿಕೊಡ್ತಾನೆ. ಹೋಗು, ಆತನಿಗೆ ಹೋಗಿ ಇದನ್ನು ಕೊಟ್ಟು ಆತನನ್ನು ಎಬ್ಬಿಸಿ ಉಣಿಸಿಬಾರ ಅಂತೇಳಿ. ಆವಾಗ ಅವನನ್ನು ತಟ್ಟಿ ಎದ್ದು ಊಟ ಮಾಡು ಅಂತೇಳಿ ದೇವದೂತ ಹೇಳ್ತಾನೆ. ಎಲಿಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ತಿರುಗಿ ಮತ್ತೆ ಮಕ್ಕೊಂಡ್ಬಿಟ್ರು. ಅಣ್ಣಾದ ಜೀವ, ಅವಶ್ಯ ಇದ್ದಾಗ ಊಟ ಸಿಕ್ಕಿತ್ತು, ಊಟ ಸಿಕ್ಕ ಕೂಡಲೇ ಆಯ್ತು, ಮತ್ತೆ ನಿದ್ದೆ ಬಂತು ಕಾಣಿಸ್ತದೆ, ನಿದ್ದೆ ಮಾಡಿ ಮತ್ತೆ ಮಲ್ಕೊಂಡ. ಮತ್ತೆ ಅದು ಮಲ್ಕೊಂಡ ನಂತರ 7ನೇ ವಚನದಲ್ಲಿ ಮತ್ತೊಂದು ಸಲ ಯೆಹೋವನ ದೂತನು 2ನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂತ. ಮುಂದಿನ ಉದ್ದೇಶಿತ ಕಾರ್ಯ ಆತನ ಮುಖಾಂತರ ನಡೀಬೇಕಾಗಿದೆ. ಆತನ ಹಂಗೆ ಮಕ್ಕಳ್ತಾನೆ ನಿತ್ರಾಣ್ಣಾಗಿ ಮತ್ತೆ 2ನೇ ಸಲ ಬಂದು ಎಬ್ಬಿಸ್ತಾನೆ, ಎದ್ದೇಳು ನೀನು ಊಟ ಮಾಡು. ಯಾಕೆ ಊಟ ಮಾಡಬೇಕಾಗಿದೆ? ನಿನಗೆ ಶಕ್ತಿ ಬೇಕಾಗಿದೆ, ಇನ್ನೂ ಭಾಳ ದೂರ ನಡಿಬೇಕಾಗಿದೆಪ್ಪ, ನೀನು 40 ದಿವಸಗಳ ಕಾಲ ಇನ್ನೂ ನೀನು ಪ್ರಯಾಣ ಮಾಡಬೇಕಾಗಿದೆ. ಅದಕ್ಕಾಗಿ ಯಾವಾಗಲೂ ನಾವು ಏನಂತಂದರೆ ನಮ್ಮ ಜೀವನಕ್ಕೆ ಇದು ಯಾವ ರೀತಿಯಿಂದ ಅನುಕೂಲ ಆಗ್ತದೆ, ಯಾವ ರೀತಿಯಿಂದ ಹೊಂದಿಕೊಳ್ತದೆ, ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಮ್ಮ ಜೀವಿತದಲ್ಲಿ ಏನಂತಂದರೆ ಯಾವಾಗಲೂ ನೀವು ಭಯಪಡಬಾರ್ದು. ಏನೇ ಕಷ್ಟ ಬಂದತ್ನಾಗ ದೇವರೊಬ್ಬನು ನನ್ನ ಸಂಗಡ ಇದ್ದಾನೆ ಅಂತ ಹೇಳ್ತಾರೆ. ಈ ಲೋಕದವ್ರು ಯಾರೂ ಆಗೋದಿಲ್ಲ. ಈ ಲೋಕದಲ್ಲಿ ಯಾವಾಗಲೂ ಹಣ ಎಲ್ಲಿರ್ತದೆ ಅಂತಂದರೆ, ಸಕ್ಕರೆ ಇದ್ದಲ್ಲಿ ಇರುವೆ ಹೆಂಗೆ ಬರ್ತದೆ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ. ನಾವು ಅದನ್ನು ಯಾವಾಗಲೂ ತಿಳಿದುಕೊಂಡಿರಬೇಕು. ನಾನು ಬಡವಾದಾಗ ನನ್ನನ್ನು ಯಾರೂ ಮಾತನಾಡಿಸೋದಿಲ್ಲ. ಯಾವಾಗ ನಾನು ಸ್ಥಿತಿವಂತನಾಗ್ತೀನೋ ಅಂಥ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ, ಹೌದು ನಾವು ನಿಮ್ಮ ಸಂಬಂಧಿಕರು ಹೇಳ್ಕೊಳ್ತಾರೆ, ಬಿತ್ತು ಅವ್ರು ನನ್ನ ಸಂಬಂಧಿಕರಾಗಬೇಕು, ಅವ್ರು ನಮ್ಮ ದೊಡ್ಡಪ್ಪ ಆಗಬೇಕು, ಅವ್ನು ದೊಡ್ಡಪ್ಪನ ಮಗ ಹಿಂಗೆ ಹೇಳ್ಕೊಳ್ತಾರೆ. ಆದರೆ ಈ ಲೋಕದಲ್ಲಿ ಪ್ರತಿಯೊಬ್ಬೊಬ್ಬರು ತಿಳಿದುಕೊಂಡಿರಬೇಕು, ನಮಗೆ ಕಷ್ಟ ಬಂದಾಗ ಯಾರು ಈ ಲೋಕದ ಜನರನ್ನು ನೆನೆಸದೆ ದೇವರು ನಮ್ಮೊಂದಿಗಿದ್ದಾನೆ ಅಂತಕ್ಕಂಥ ದೃಢ ವಿಶ್ವಾಸ ಇರಬೇಕು. ಅದರೊಟ್ಟಿಗೆ ಪ್ರಾರ್ಥನೆ ಮಾತ್ರ ಎಂದೂ ಬಿಡಲಿಕ್ಕೆ ಹೋಗಬೇಡ್ರಿ. ಪ್ರಾರ್ಥನೆ ಅಂತಕ್ಕಂಥದ್ದು ಅದು ಪ್ರಾರ್ಥನೆ, ಅದು ದೇವರಿಗೆ ನಮಗೆ ಸಂಭಾಷಣೆ, ಅದು ದೇವರಿಗೆ ಕೇಳ್ತಕ್ಕಂಥ ಹಕ್ಕು ನಮಗಿದೆ. ನಾನು ನಿನ್ನ ಮಗನು, ನಿನ್ನ ಪ್ರೀತಿಯ ಮಗನು, ನನಗಿಂತ ಕಷ್ಟ ಬಂದಿದೆ, ಅದರಿಂದ ಪರಿಹಾರ ಕೊಡಬೇಕು ನೀನು ಅಂತೇಳಿ ಆತನನ್ನು ಗಟ್ಟಿಯಾಗಿ ಕೂಗಿ ಕೇಳ್ರಿ. ನಿಜಕ್ಕೂ ಆತನು ನಿಮಗೆ ಪರಿಹಾರ ಕೊಡ್ತಾನೆ. ಯಾವಾಗಲೂ ದೇವರ ವಾಕ್ಯವನ್ನು ನಂಬಿ ನಡಿಬೇಕಾಗಿದೆ, ನಂಬಿ ನಡೀಬೇಕು. ದೇವರ ವಾಕ್ಯ ಇವತ್ತು ನಾವು ಹೇಳ್ತೀವಲ್ಲ, ನೀನು ಹೋಗುವಾಗಲೆಲ್ಲ, ನೀನು ಹೋದಲ್ಲೆಲ್ಲ ನನ್ನ ದೂತರಿಗೆ ಅಪ್ಪಣೆ ಕೊಡ್ತೇನೆ, ಆತನ ಕಾಯ್ತಕ್ಕಂಥ ಜವಾಬ್ದಾರಿ ಅವರಿಗೆ ವಹಿಸ್ತೇನೆ. ಈ ಪ್ರತಿಯೊಂದೊಂದು ವಾಕ್ಯಗಳು ನಮ್ಮ ಜೀವಿತದಲ್ಲಿ ನೆನಪಿರಬೇಕಾಗಿದೆ. ಅದಾದ ನಂತರ ಇನ್ನೊಂದು ಹೇಳ್ತೀವಿ ಏನಂತಂದರೆ, ದೇವದೂತರು ಬಂದು ನಿಮಗೆ ಸಹಾಯ ಮಾಡಿದ್ರಪ್ಪ ಅಂತಂದರೆ ದೇವದೂತರನ್ನೇ ಎಂದು ಆರಾಧನೆ ಮಾಡಬೇಡ್ರಿ. ದೇವದೂತರನ್ನೇ ಎಂದು ಆರಾಧನೆ ಮಾಡಬೇಡ್ರಿ. ಇಲ್ಲಿ ಏನಾಗ್ತದಪ್ಪ ಅಂತಂದರೆ, ಒಬ್ಬನು ಏನಂತಿದ್ದಂತಂದರೆ ರೋಡ್ ಮೇಲೆ ಹೋಗ್ತಾರೆ ನೋಡ್ರಿ, ರೋಡ್ ಮೇಲೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಿಳಿ ಡ್ರೆಸ್ ಹಾಕಂತ ಪೊಲೀಸರು ಇರ್ತಾರೆ, ಗೊತ್ತದ? ಯಾರು ಅವರು? ಟ್ರಾಫಿಕ್ ಪೊಲೀಸರು. ಅವನು ಹಿಂಗೆ ನಿಂತಿರ್ತಾನೆ, ಆ ಕಡೆಯಿಂದ ಕೈ ಮಾಡಿ ಕರೆದ್ರೆ ಆ ಕಡೆ ಗಾಡಿಗಳೆಲ್ಲ ಬರ್ತಿರ್ತವೆ, ಈ ಕಡೆ ಕೈ ಹಿಂಗೆ ನಿಂದ್ರಿಸಿದಂತಂದ್ರೆ ಇವ್ರು ಇಲ್ಲೇ ನಿಂದಿರ್ತಾರೆ. ನನ್ನಂತ ದಡ್ಡ ಒಬ್ಬನಿದ್ದೀನಂತ ಅವ ಮಾಡೋದು ನೋಡ್ತಿದ್ನಂತ. ಅವನು ಅಂತಿದ್ನಂತ, ಇವನೇ ಮುಖ್ಯಮಂತ್ರಿ ಇರಬೇಕಪ್ಪ ಅಂತೇಳಿ. ಇವನೇ ಮುಖ್ಯ, ಯಾಕಂತಂದ್ರೆ ಹೇಳ್ದಂಗೆ ಕೇಳ್ತಾನಲ್ಲ ಅವನ ಮಾತು. ಆ ಕಡೆಯಿಂದ ಬರೋ ಗಾಡಿಗೆಲ್ಲ ನಿಂದಿರ್ಸ್ತಾನೆ, ಈ ಕಡೆಯಿಂದ ಬರೋ ಗಾಡಿಗೆಲ್ಲ ಬಿಡ್ತಾನೆ, ಈ ಕಡೆ ನಿಂದಿರ್ಸ್ತಾನೆ ಅಂತಂದ್ರೆ ಎಷ್ಟು ಚೆನ್ನಾಗಿ ಕೇಳ್ತಾರಲ್ಲಪ್ಪ ಇವನ ಮಾತು ಅಂತೇಳಿ ಇವನೇ ಮುಖ್ಯಮಂತ್ರಿ ಇರ್ಬೇಕಂತ ಅನ್ನೋದ್ರೊಳಗೆ ಪಕ್ಕದಾಗ ಒಬ್ಬನು ಇರ್ತಾನೆ, ಟಕ್ ಅಂತ ತಲೆ ಹೊಡಿತಾನೆ,
ಹೋತಿ ಮುಖ್ಯಮಂತ್ರಿ ಅಲ್ಲ, ಹಾಂ, ಮುಖ್ಯಮಂತ್ರಿ ಕೈಯಲ್ಲಿರ್ತಕ್ಕಂಥ ಮನುಷ್ಯ ಆತ, ನೌಕರ ಆತ. ಅಲ್ಲಿ ಮುಖ್ಯಮಂತ್ರಿ ಮೇಲಿದ್ದಾನೆ, ಆತನು ಹೇಳಿದಂಥ ಕೆಲಸ ಈತ ಮಾಡ್ತಾನೆ. ಪ್ರಾರ್ಥನೆ ಮಾಡಬೇಕು ಅಂತಂದಾಗ ಒಬ್ಬನ ಕುಂತು ಏನು ಮಾಡ್ತೀನಿ ಅಂತಂದರೆ, ದೇವರೇ ನನಗೆ ಲಾಟ್ರಿ ಹೊಡೆಯಂಗೆ ಮಾಡಿ, ದೇವರೇ ನನಗೆ ಲಾಟ್ರಿ ಹೊಡೆಯಂಗೆ ಮಾಡಿ. ಎಂಥ ದುರಾಶೆ ನೋಡ್ರಿ ನಮಗೆ. ಹಾಂ, ದೇವರು ಲಾಟ್ರಿ ಹೊಡಿತದ? ಲಾಟ್ರಿ ಹೊಡೆಯಂಗೆ ಮಾಡ್ರಿ ದೇವ್ರೇ. ಪ್ರಾರ್ಥನೆ ಮಾಡಂದ್ರೆ ಅದೇ ಮಾಡ್ತೇನೆ, ದೇವರೇ ನನಗೆ ಲಾಟ್ರಿ ಹೊಡೆಯಂಗೆ ಮಾಡು, ದೇವರೇ ನನಗೆ ಲಾಟ್ರಿ ಹೊಡೆಯಂಗೆ ಮಾಡು. ದೇವ್ರಿಗೆ ಕೇಳಿ ಸಾಕಾಯ್ತಂತೆ. ಮೊದಲು ಹೋಗಿ ಟಿಕೆಟನ್ನು ತಗೋರು. ಟಿಕೆಟೇ ತೊಗೊಂಡಿಲ್ಲ ಅಂದ್ರೆ ಮತ್ತೆ ಇವ್ನು ಪ್ರಾರ್ಥನೆ ಮಾಡಿದರೆ ಇವನು ಎಲ್ಲಿ ಲಾಟ್ರಿ ಬರ್ತದೆ? ಮೊದಲು ಟಿಕೆಟ್ ತೊಗೊಂಡ್ಮೇಲೆ ಅವಾಗ ಪ್ರಾರ್ಥನೆ ಮಾಡು, ನೀನು ಉತ್ತರ ನಾನು ಅವಾಗ ಕೊಡ್ತೀನಿ ಅಂತ ಹೇಳ್ಕೇಸಂತ. ಅಂದರೆ ಇಷ್ಟರ ಮಟ್ಟಿಗೆ ನಮ್ಮ ದಡ್ತಾನೆ ಇರ್ತದೆ. ದೇವ್ರು ಎಲ್ಲಷ್ಟು ಕೇಳಿದ್ದೆಲ್ಲ ಕೊಡ್ತಾನೆ ಅಂತೇಳಿ ಯಾವಾಗಲೂ ನೆನೆಸ್ಬೇಡ್ರಿ ನಿಮ್ಮ ಜೀವಿತದಲ್ಲಿ. ಪ್ರತಿಯೊಬ್ಬೊಬ್ಬರು ಯೋಚನೆ ಮಾಡ್ಬೇಕೇನಂತಂದರೆ, ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಮಾತ್ರ ಆತನು ಕೊಡ್ತಾನೆ, ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು. ಈಗಿನ ಈ ಸಂದರ್ಭದಲ್ಲಿ ನಾವು ಮತ್ತೊಂದು ಸಲ ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆ ಮಾಡೋಣ. ನಮ್ಮ ಹೊಲಗಳು ಬಾಡ್ತಾ ಇವೆ, ನಮ್ಮ ಬೆಳೆಗಳು ಬಾಡ್ತಾ ಇವೆ, ಮಳೆಗಳ ಅವಶ್ಯಕತೆ ನಮಗಿದೆ. ಅದಕ್ಕಾಗಿ ನಾನು ಪುನಃ ಮತ್ತೊಂದು ಆವರ್ತಿ ಈ ವಾಕ್ಯದ ಕೊನೆಯಲ್ಲಿ ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡೋಣ. ಸುನಿಲ್ ನಾಟಕರ್ ಅವರು 500 ರೂಪಾಯಿ ದೇವರಿಗೆ ಕೃತಜ್ಞತಾ ಕಾಣಿಕೆ ಕೊಟ್ಟಿದ್ದಾರೆ. ಹೌದು, ನಾವು ಕೊನೆಯಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇಲ್ಲ. ಈಗ ನಮ್ಮ ಮಳೆಯ ಒತ್ತಡಕ್ಕಾಗಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಮಾಡಿದ ನಂತರ ನಾವು ಕೊನೆಗೆ ಹೋಗುವ, ಪ್ರಾರ್ಥನೆ ಮಾಡುವ. ನಮ್ಮ ರಕ್ಷಕನಾಗಿರ್ತಕ್ಕಂಥ ಪ್ರೀತಿಯುಳ್ಳ ತಂದೆಯಾದ ಯೇಸುವೇ, ಈ ಸಂದರ್ಭದಲ್ಲಿ ಕರ್ತನೆ, ನಾವೆಲ್ಲರೂ ದೀನತೆಯಿಂದ ನಾವು ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ಈ ಲೋಕದಲ್ಲಿ ನಿನಗೆ ಗೌರವ ತರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ನಿನ್ನ ಮುಂದೆ ಶಿರವಾಗಿದ್ದೇವೆ. ನಮ್ಮ ಜೀವಿತ ನಿನಗೆ ಗುರ್ತುಂಟು ತಂದೆಯೇ, ನಮ್ಮ ಅವಶ್ಯಕತೆ ನಿನಗೆ ಗುರ್ತುಂಟು. ನೀನು ಹೇಳಿರುವ ಪ್ರಕಾರ ಭೂಲೋಕದ ಯಾತ್ರೆಯನ್ನು ನನಗೆ ವಹಿಸಿಬಿಟ್ಟು ನೀನು ಭರವಸೆದಿಂದಿರು ಎಂತಕ್ಕಂಥ ವಾಕ್ಯ ನಾವು ಜ್ಞಾಪಕ ಮಾಡಿ, ಕರ್ತನೆ ನೀನು ಮಳೆಯನ್ನು ಕೊಡ್ತಿ ಎಂತಕ್ಕಂಥ ಭರವಸೆಯೊಂದಿಗೆ ಪುನಃ ನಿನಗೆ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಈ ಸಂದರ್ಭದಲ್ಲಿ ನಿನ್ನ ಮುಂದೆ ಶಿರವಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ನಮ್ಮ ಬೇಡಿಕೆ ಮಳೆಗಾಗಿ ಪ್ರಾರ್ಥಿಸುವುದಾಗಿದೆ. ಕರ್ತನೆ, ಆ ಮಳೆಯ ಮುಖಾಂತರವಾಗಿ ನೀನು ನಮ್ಮನ್ನು ಸಮಾಧಾನ ಪಡಿಸ್ತೀವಿ ಅನ್ನತಕ್ಕಂಥ ವಿಶ್ವಾಸ ನಮಗಿರುವಾಗ, ನಮ್ಮ ವಿಶ್ವಾಸವು ಬಿದ್ದು ಹೋಗದಂತೆ ಕರ್ತನೆ ನೀನು ನಮ್ಮನ್ನು ಬಲಪಡಿಸಬೇಕೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಕೊನೆಯ ಸಂಗೀತ 216ನೇ ಸಂಗೀತ, ಮೊದಲ ಮತ್ತು ಕೊನೆಯ ವಚನ ಮಾತ್ರ ಆಡೋಣ. 216ನೇ ಸಂಗೀತ, ಮೊದಲ ಮತ್ತು ಕೊನೆಯ ವಚನ ಮಾತ್ರ. ನಾನು ನಿನ್ನವ ಪ್ರಿಯ ಕರ್ತಾನೆ, ನಿನ್ನ ವಾಕ್ಯ ಕೇಳಿದೆ, ಇನ್ನು ಕೇವಲ ನಿನ್ನ ನ್ಯಾಯಕ್ಕೆ ಸೇರುವುದೆಲ್ಲ ಕೋರಿಕೆ. ಪ್ರಿಯ ಕರ್ತನೇ, ನಿನ್ನ ಕೃಪೆ ಕಂಬಕ್ಕೆ ಪ್ರಿಯ ಕರ್ತನೇ, ನಿನ್ನ ತಳವೇಲಾದ ಪ್ರೀತಿ ಸಾಗರ ವಾಚಕೇತ ನನಗಾಗ
ನಿತ್ಯ ಸ್ತೋತ್ರ ನಿನಗೆ. ಏಳೆ ನನ್ನ ಏಳೆ ಪ್ರಿಯ ಕರ್ತನೇ, ಕ್ರೂಜೆ ಕಾಂಬಕ್ಕೆ. ಏಳೆ ನನ್ನ ಏಳೆ ಪ್ರಿಯ ಕರ್ತನೇ, ನಿನ್ನ ನಾವೆಲ್ಲರೂ ಹಾಗೆ ನಿಂತುಕೊಂಡಿರುವಾಗ ಕರ್ತನ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳಿಕೊಳ್ಳುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೆನ್. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನೇ ನಿನ್ನ ಸಹಾಯ, ಐಕ್ಯತೆ, ಅನ್ಯೋನ್ಯತೆ, ಚಿರಶಾಂತಿ, ನೆಮ್ಮದಿ ಕೂಡಿ ಬಂದಿರತಕ್ಕಂಥ ಎಲ್ಲ ನಿನ್ನ ಸಭಿಕರ ಮೇಲೆ, ವಿಶೇಷವಾಗಿ ಮಕ್ಕಳ ಮೇಲೆ, ಹಿರಿಯರ ಮೇಲೆ ನಿನ್ನ ಆಶೀರ್ವಾದ ನಿತ್ಯ ನಿರಂತರ ನೆಲೆಯಾಗಿರಲಿ ತಂದೆಯೇ. ಆಮೆನ್.